ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ವಿರೋಧಿ ಕಾರ್ಯಕ್ರಮ ಸೇವನೆ ನೀವು ಎಷ್ಟು ಈ ಏಜ್ ಅಲ್ಲಿ ಇದ್ದೀರಿ, ಈ ಡ್ರಗ್ಸ್ ಅಷ್ಟು ಕಟ್ ಒಂದು ಸಿಸ್ಟಮ್ ಇದೆ, ಅದು ಪೂರ್ತಿ ಯಾವ ತಾಳ ಇರುತ್ತೆ ಅದಕ್ಕೆ. ಸೊ ಯಾರು ನಿಮ್ಗೆ ಡ್ರಗ್ ಮಾರಾಟ ಮಾಡ್ತಾರೆ ಅದು ಎಲ್ಲಿಂದ ಡ್ರಗ್ ತಗೊಂಡ್ಬರ್ತಾ ಇದ್ದಾರೆ? ನಿಮ್ಮಿಂದ ಹಣ ತಗೊಳ್ತಾರೆ, ನಿಮ್ಗೆ ಏನ್ ಸಿಗತ್ತೆ ಇಲ್ಲಿಂದ? ನಿಮ್ದು ಹೆಲ್ತ್ ಹಾಳಾಗತ್ತೆ, ನಿಮ್ದು ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್, ನೀವು ಹಣ ಕೊಡ್ತೀವಿ, ಫೈನಾನ್ಷಿಯಲ್ ಹೆಲ್ತ್, ಸಮಾಜದಲ್ಲಿ ಕೂಡ ನಿಮ್ಗೆ ಕೆಟ್ಟಾಗಿ ನೋಡ್ತಾರೆ. ಸೊ ಡ್ರಗ್ ಈಸ್ ಬ್ಯಾಡ್ ಥಿಂಗ್, ನಿಮ್ಗೆ ಎಲ್ಲರಿಗೂ ಗೊತ್ತಿಲ್ಲ. ಅದಕ್ಕೆ ಯಾರಿಗೆ ನಿಮ್ಗೆ ಹೇಳಲಿಕ್ಕೆ ನಾವು ಬಂದಿದ್ದೀವಿ, ನೆವರ್ ಟಚ್ ಡ್ರಗ್. ಅವ್ರು ಯಾವುದೇ ಮುಟ್ಬಾರ್ದು, ಡ್ರಗ್ ಇಂದ ಯಾವುದ್ರ ಮೇಲೆ ದೂರ ಇರಬೇಕು. ಕಾನೂನಲ್ಲಿ ಕೂಡ ಬಹಳ ಸ್ಟ್ರಿಕ್ಟ್ ಪನಿಷ್ಮೆಂಟ್ ಇರುತ್ತೆ, 10 ವರ್ಷ ಜೈಲ್ ಪನಿಷ್ಮೆಂಟ್. ಯಾರು ಡ್ರಗ್ ಪೆಡ್ಲರ್, ದೊಡ್ಡ ಪೆಡ್ಲರ್ ಇರ್ತಾರೆ ಅವರಿಗೆ ಡೆತ್ ಪೆನಾಲ್ಟಿ ಕೂಡ ಇದೆ. ಸೊ ಇಷ್ಟು ಸ್ಟ್ರಿಕ್ಟ್ ಕಾನೂನು ಇವೆ. ಮತ್ತೆ ನಾವೆಲ್ಲ ಕೂಡ ಹೇಳ್ತಾ ಇದ್ದೀವಿ, ಆಲ್ವೇಸ್ ಕೀಪ್ ಅವೇ ಫ್ರಮ್ ಡ್ರಗ್ಸ್ ಸೇರಬಾರ್ದು. ಯಾರು ಡ್ರಗ್ ಮಾಡ್ತಾರೆ ಅವ್ರಿಂದ ದೂರ ಇರಬೇಕು. ಯಾಕೆ ಹೇಳ್ತಾ ಇದ್ದೀವಿ? ಬಿಕಾಸ್ ಇಟ್ ಈಸ್ ಅ ವೆರಿ ಬ್ಯಾಡ್ ಥಿಂಗ್. ಸೊ ನೀವು ನಿಮ್ಮ ಮನಸ್ಸಲ್ಲಿ ಮೆಸೇಜ್ ಕೊಡಬೇಕು, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಇರ್ತಾರೆ ಅವರಿಗೆ ಹೇಳಬೇಕು. ಸಪೋಸ್ ಯಾರು ಡ್ರಗ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅವರಿಗೆ ಕೂಡ ಅವ್ರ ಬಗ್ಗೆ ಮಾಹಿತಿ ಕೊಡಬೇಕು. ಬಹಳ ಡಿ ಅಡಿಕ್ಷನ್ ಸೆಂಟರ್ ಇರುತ್ತೆ, ಕೆಲವಿಗೆ ಹ್ಯಾಬಿಟ್ ಆಗಿಬಿಟ್ಟಿದೆ, ಅವ್ರು ಯಾರು ಡ್ರಗ್ಸ್ ಅಲ್ಲದೆ ಅವರು ಇರಲಿಕ್ಕೆ ಆಗಲ್ಲ, ಅವ್ರಿಗೆ ರಿಹ್ಯಾಬಿಲಿಟೇಷನ್ ಮಾಡಿ ಮತ್ತೆ ನಾವು ಮೇನ್ ಸ್ಟ್ರೀಮಲ್ಲಿ ಅವರಿಗೆ ಪ್ರಯತ್ನ ಮಾಡ್ತೀವಿ. ಸೊ ಯು ಮೇಂಟೈನ್ ಡಿಸ್ಟೆನ್ಸ್. ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಯಾವುದೇ ಫ್ರೆಂಡ್ಸ್ ನಿಮಗೆ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವರಿಗೆ ಈಸ್ ನಾಟ್ ಯುವರ್ ಫ್ರೆಂಡ್, ಅವರು ನಿಮ್ಮ ಸ್ನೇಹಿತರು ಇಲ್ಲ, ಈಸ್ ಯುವರ್ ಎನಿಮಿ. ಸೊ ದಯವಿಟ್ಟು ಡ್ರಗ್ಸ್ ಇಂದ ದೂರಿರಿ. ಅದಕ್ಕೆ ನಾವು ಇದರ ಜಾತ್ರಾ ಕೂಡ ಮಾಡ್ತಾ ಇದ್ದೀವಿ. ನಮ್ಮ DSP ಅವರು ಕೂಡ ಎಷ್ಟು ಡೀಟೇಲ್ ಆಗಿ ಹೇಳಿದ್ದಾರೆ. ಈ ವಾರ ಪೂರ್ತಿ ದೇಶದಲ್ಲಿ ಆಂಟಿ ಡ್ರಗ್ ಕ್ಯಾಂಪೇನ್ ತರ ನಡ್ತಾ ಇದೆ. ನಶಾ ಮುಕ್ತ ಭಾರತ್ ಮಾಡಲಿಕ್ಕೆ ಒಂದು ಅಭಿಯಾನ ನಡ್ತಾ ಇದೆ. ಅದೇ ಕ್ರಮವಾಗಿ ನಾವು ಕೂಡ ಇಲ್ಲಿ ಬಂದಿದ್ದೀವಿ. ಸೊ ಡ್ರಗ್ಸ್ ಏನಿರತ್ತೆ, ನಿಮ್ಮ ಬಾಡಿ ಮತ್ತೆ ನಿಮ್ಮ ಮನಸ್ಸಲ್ಲಿ ಕಂಟ್ರೋಲ್ ತಗೊಳ್ತಾ ಇರೋದು. ಅದು ಕಂಟ್ರೋಲ್ ಇಂದ ಆಮೇಲೆ ಏನಾಗುತ್ತೆ, ನಿಮ್ಗೆ ಡಿಸಿಷನ್ ಟೇಕಿಂಗ್ ಅಬಿಲಿಟಿ ಹೋಗ್ಬಿಡುತ್ತೆ. ಆಮೇಲೆ ನೀವು ಮತ್ತೆ ಹ್ಯಾಬಿಟ್ ಆಗ್ಬಿಡುತ್ತೆ, ನಿಮ್ ಮತ್ತೆ ಹಣ ಬೇಕಾಗುತ್ತೆ. ಅದು ಎಲ್ಲ ದಿಸ್ ಇಸ್ ಎಲ್ಲ ಸೈಕಲ್, ವಿಸಿಯಸ್ ಸೈಕಲ್ ಇದೆ. ಸೊ ದಯವಿಟ್ಟು ಡ್ರಗ್ ಇಂದ ದೂರಿರಿ. ಮತ್ತೆ ಯಾರು ನಿಮ್ಮ ಏರಿಯಾದಲ್ಲಿ ಮಾರಾಟ ಮಾಡ್ತಾರೆ ಅಥವಾ ಸೇವನೆ ಮಾಡ್ತಾರೆ ಅವ್ರ ಬಗ್ಗೆ ನಮ್ಗೆ ಮಾಹಿತಿ ಕೊಡಿ. ಮಾಹಿತಿ ಹೆಂಗೆ ಕೊಡ್ಬೋದು? 112 ನಂಬರ್ ನಿಮಗೆ ಗೊತ್ತಿರ್ಬೋದು, ಪೊಲೀಸ್ ಒಂದು ನಂಬರ್ ಇರುತ್ತೆ, ಹೆಲ್ಪ್ಲೈನ್ ನಂಬರ್, ಅಥವಾ ನಮ್ಮ ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮ್ ಮಾಡ್ಬೋದು. ಯಾರ ಹತ್ರ ಮೊಬೈಲ್ ಫೋನ್ ಇದೆ, ನಮ್ಮ KSP ಆ್ಯಪ್ ಇದೆ ಒಂದು, ಕರ್ನಾಟಕ ಸ್ಟೇಟ್ ಪೊಲೀಸ್, ಅಲ್ಲಿ ಡ್ರಗ್ ಫ್ರೀ ಕರ್ನಾಟಕ ಒಂದು ಲಿಂಕ್ ಬರುತ್ತೆ, ಅಲ್ಲಿ ನೀವು ಮಾಹಿತಿ ಕೊಡ್ಬೋದು. ನಿಮ್ಮ ಹೆಸರು ಬರಲ್ಲ, ನಿಮ್ಮ ಮಾಹಿತಿ ಯಾರು ಮಾಹಿತಿ ಕೊಡ್ತಾರೆ ಅದು ಬರಲ್ಲ, ನಮಗೆ ಮಾಹಿತಿ ಬರುತ್ತೆ ಅಷ್ಟೇ. ನಾವು ಕಾನ್ಫಿಡೆನ್ಸ್ ಯಾರಿಗೆ ಹೇಳದೆ ಕೇಳದೆ ಅವ್ರು ಯಾರು ಆರೋಪಿದ್ದಾರೆ ಅವ್ರಿಗೆ ಪತ್ತೆ ಮಾಡಿ ಅವರಿಗೆ ಶಿಕ್ಷೆ ಕೊಡ್ಲಿಕ್ಕೆ ಮುಂದಿನ ಕಾರ್ಯಕ್ರಮ ತಗೊಳ್ತೀವಿ. ಅದಕ್ಕೆ ನಿಮ್ದೆಲ್ಲರದ್ದು ಸಹಕಾರ ಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಮೂಡಿಸ್ಲಿಕ್ಕೆ ನಾವು ಬಂದಿದ್ದೀವಿ. ದಯವಿಟ್ಟು ಇದೆಲ್ಲ ಮೆಸೇಜ್ ತಗೊಂಡೆ ಎಲ್ಲ ನಿಮ್ಮ ಫ್ಯಾಮಿಲಿಗೆ, ಸ್ನೇಹಿತರಿಗೆಲ್ಲ ಕೂಡ ಎಲ್ಲರಿಗೆ ಹೇಳಿ. ಮತ್ತೆ ನಾವು ಈ ಕಾಲೇಜ್ಗೆ, ರೂರಲ್ ಕಾಲೇಜ್ಗೆ ಇದು ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಡಲಿಕ್ಕೆ ಈ ಸೆಕ್ರೆಟರಿ ಅವರಿಗೆ ಮತ್ತೆ ಎಲ್ಲ ಗಣ್ಯರಿಗೆ ನಾನು ಧನ್ಯವಾದ ಸಲ್ಲಿಸ್ತೀನಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಇವತ್ತಿನ ದಿನದ ಒಂದು ಉದ್ದೇಶ ಡ್ರಗ್ ಅಬ್ಯೂಸ್. ಈಗಾಗಲೇ ಸಾಹೇಬ್ರು ಯಾವತ್ತಿನ ಈ KGF ಜಿಲ್ಲೆಗೆ ಎಂಟರ್ ಆಗಿದ್ದಾಗಿಂದಾನು ಪ್ರತಿದಿನ ಪ್ರತಿ ಕ್ಷಣ ಈಸ್ ವರ್ಕಿಂಗ್ ಅಗೇನ್ಸ್ಟ್ ದ ಡ್ರಗ್ ಅಬ್ಯೂಸ್. ನಾವು ಪ್ರತಿದಿನ ಪೇಪರ್ಗಳಲ್ಲಿ ನೋಡ್ತಾನೆ ಬರ್ತಿದೀವಿ. ಅಲ್ಲಿ ಅಷ್ಟು ಕಾನ್ಫಿಸ್ಕೇಟ್ ಮಾಡಿದ್ದಾರೆ, ಇಲ್ಲಿ ಇಷ್ಟು ಹಿಡ್ದಿದ್ದಾರೆ. ಎಲ್ಲಿ ಸೋರ್ಸ್ ಇದೆ ಅಲ್ಲೇ ಸಾಹೇಬ್ರು ಅಲ್ಲೇ ತಡೆಗಟ್ತಿದ್ದಾರೆ ಡ್ರಗ್ ಅನ್ನ. ತದನಂತರ ಸೋರ್ಸ್ ಬಿಟ್ರೆ ಯಾರು ವ್ಯಸನಿಗಳು ಅಂದ್ರೆ ಯಾರು ಅದನ್ನ ಕನ್ಸ್ಯೂಮ್ ಮಾಡ್ತಾರೆ ಅವ್ರಿಗೆ ಎಜುಕೇಟ್ ಮಾಡಬೇಕು. ಅದರ್ವೈಸ್ ಎರಡೂ ರೀತಿ ಮಾಡಿದಾಗ್ಲೇ ಒಂದು ಸಕ್ಸಸ್ ಆಗೋದು. ಒನ್ ಇಸ್ ಸೋರ್ಸ್, ಅದು ಯಾವ ರೀತಿ ಮಾಡಬೇಕು ಎಲ್ಲಾ ರೀತಿ ಏನೋ ಸ್ಟಾಪ್ ಮಾಡ್ಕೊಂಡು ಬರ್ತಿದ್ದಾರೆ. ತುಂಬಾ ಒಳ್ಳೆ ಕೆಲಸ ನಡೀತಿದೆ KGF ಜಿಲ್ಲಾ ಪೊಲೀಸ್ ವತಿಯಿಂದ. ನಾನು ಈ ನಡುವೆ ಎಲ್ಲ ಪೇಪರ್ಸ್ ಅಲ್ಲಿ ನೋಡ್ತಾನೆ ಇರ್ತೀನಿ. ಮತ್ತೆ ಸಾರ್ವಜನಿಕರಲ್ಲಿ ಮಾತಾಡಿದಾಗ ಕೂಡ ಅಷ್ಟೇ SP ಸಾಹೇಬ್ರ ಬಗ್ಗೆ ತುಂಬಾ ಒಳ್ಳೆ ಮಾತುಗಳು ಕೇಳಿ ಬರ್ತಿದೆ. ಎಲ್ಲಾ ರೀತಿ ಏನೋ ಲಾ ಅಂಡ್ ಆರ್ಡರ್ ಮೇಂಟೆನೆನ್ಸ್ ಇರ್ಲಿ,
ಒಂದು ರೌಡಿಸಮ್ ಆಕ್ಟಿವಿಟೀಸ್ ಇರಲಿ, ಪ್ರತಿಯೊಂದರಲ್ಲೂ ಒಂದು ತಡೆಗಟ್ಟಿಕೊಂಡು ನಮ್ಮ KGF ಏನೋ ಜಿಲ್ಲೆನ ಒಂದು ತಾಲೂಕನ್ನ ಒಂದು ಹೆಮ್ಮೆ ಒಂದು ಒಳ್ಳೆ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಿದ್ದಾರೆ. ಜೊತೆಗೆ ನಾವು ಒಂದು 6 months ಬ್ಯಾಕ್ ಒಂದು ಮ್ಯಾರಥಾನ್ ರೇಸ್ ಕೂಡ ಇದೇ ಡ್ರಗ್ ಸೇರಿ ನಾವು ಡ್ರಗ್ ಅಬ್ಯೂಸ್ ನ ಹೇಗೆ ತಡಿಬೇಕು, ಹೇಗೆ ಮಾಡಬೇಕು ಅಂತ ಅವತ್ತಿನ ದಿವಸ ಕೂಡ ಮಾಡಿದ್ವಿ. ಮಕ್ಕಳೇ, ಇದು ನಮ್ಮಲ್ಲಿದೆ. ಏನೋ ಯಾವುದೋ ಒಂದು ಚಾಕು ಇರುತ್ತೆ, ಅದಲ್ಲಾಗಿ ಕಟ್ ಮಾಡ್ಬೋದು, ತೆಗೆದ್ರೆ ಯಾರನ್ನಾದ್ರೂ ಒಬ್ರು ಸಾಯಿಸ್ಬೋದು. ಅದನ್ನ ಏನ್ ಮಾಡ್ಬೇಕು ಅನ್ನೋದು ನಮ್ಮಲ್ಲಿ ಇರುತ್ತೆ. ಕರೆಕ್ಟಾ? ಸೊ ಯಾವುದೋ ಒಂದು ಕೆಟ್ಟ ಚಟುವಟಿಕೆ, ಕೆಟ್ಟದನ್ನ ನಾವು ತಗೋಬೇಕಾ ಬೇಡ ಅನ್ನೋದು ನಮ್ಮಲ್ಲೇ ಇರುತ್ತೆ. ಆಯ್ತಾ? ಮೇಕ್ ಗುಡ್ ಫ್ರೆಂಡ್ಸ್, ಮೇಕ್ ಗುಡ್ ಹ್ಯಾಬಿಟ್ಸ್. ಆಯ್ತಾ? ಕೀಪ್ ಯುವರ್ ಲೈಫ್ ಕ್ಲೀನ್, ಕೀಪ್ ಯುವರ್ ಲೈಫ್. ಹಿಡಿದು ಕೆಳಗಡೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇಂದ ಇರ್ಬೋದು, ಸರ್ಕಲ್ ಇನ್ಸ್ಪೆಕ್ಟರ್ ಇರ್ಬೋದು, ಡಿವೈಸ್ಗಳು ಅವರೆಲ್ಲ ಒಂದುಗೂಡಿ KGF ಇದರಲ್ಲಿ ಕ್ಷೇತ್ರದಲ್ಲಿ ಏನೇ ಒಂದು ನೆಗೆಟಿವ್ ಆಗ್ತಕ್ಕಂಥ ಕೆಲಸಗಳು ಸಾಧ್ಯವಾದಷ್ಟನ್ನು ಕೂಡ ಕಮ್ಮಿ ಮಾಡಿದ್ದಾರೆ. ಅದಕ್ಕೆ ನಾನು ನಮ್ಮ ಗ್ರಾಮೀಣ ವಿದ್ಯಾಸಂಸ್ಥೆ ಮತ್ತು ನಮ್ಮ ಈ ಭಾಗ